ಲಸ್ಮಕ್ಕ ಲಸ್ಮಕ್ಕ ನೀನೇ ಮುಂದಾಗ ಬಂದ್ಬಿಟ್ಟಿದ್ಯಾ. ಹ್ಞೂ ನಾನೇ ಬರ್ಬೇಕಲ್ಲಣ್ಣ. ಈ ಊರಿನ ಮೆಂಬರ್ ಆಗ್ಬಿಟ್ಟು ನಾನು ಮುಂದಾಗ ಬರ್ದಿದ್ರೆ ಹೆಂಗೆ ಹೇಳು, ಅದಕ್ಕೆ ಮುಂದಾಗೆ ಬಂದೆ. ನೀವು ಬಂದ್ರಲ್ಲ. ಎಲ್ಲ ಊರಾಗೆ ಎಲ್ಲರಿಗೂ ಹೇಳ್ ಕಳ್ಸಿದ್ಯಾ? ಸಾವುಕಾರ ಸಿದ್ದಪ್ಪ, ತಿಪ್ಪೆ, ಸಾಕಮ್ಮ, ಆಮೇಲೆ ಗುಂಡಜ್ಜಿ, ಭಾಗ್ಯಮ್ಮ, ಬಾನು, ಈ ಎಲ್ಲರಿಗೂ ಹೇಳ್ ಕಳ್ಸಿದ್ಯಾ ತಾನೆ? ಹ್ಞೂ ಎಲ್ಲರ ಮನೆಗೂ ಹೇಳಕಂಬ ಅಂತನ ಹೇಳಿದ್ದೀನಿ. ಯಾರಿಗೆ ಹೇಳಿದ್ಯಾ? ಭಾಗ್ಯಮ್ಮನೆ ನಾನೇ ಹೇಳ್ಬತ್ತೀನಿ ಬಿಡು ಅಂತ ಹೇಳಿದ್ಲು. ಹೌದಾ, ಒಳ್ಳೇದಾತು ಬಿಡು. ಯಾರನ್ನ ಗಂಡಸರಿಗೆ ಹೇಳಿದ್ರೆ ಜಲ್ದಿ ಹೇಳ್ಕೊಂಬರೋರು ಅನ್ಸುತ್ತೆ. ಅಯ್ಯೋ ಪರವಾಗಿಲ್ಲ ಬಿಡು, ಹೆಂಗ್ಸು ಅಂತ ಯಾಕೆ ನಾವು ಕೀಳಾಗಿ ನೋಡೋದು. ಆ ಭಾಗ್ಯಮ್ಮನೂ ಬೇಗ ಬೇಗ ಹೇಳ್ಕೊಂಬರ್ತಾಳೆ. ಆಳೆ ಹೇಳಿ ಬಂದಿದ್ದಾಳೆ, ಇನ್ನೇನು ಎಲ್ಲರೂ ಬರೋದಷ್ಟೇ ಬಾಕಿ. ಹೌದಾ, ಸರಿ ಸರಿ ಆಯ್ತು. ಲಸ್ಮಕ್ಕ ಯಾತ ಸಭೆ ಕರ್ದೇವ್ರೆ ಪಂಚಾಯತಿದಾಗೆ ಅಂತ ಭಾಗ್ಯಮ್ಮ ಹೇಳಿಳು. ಏನೇ ಎಲ್ಲ ಹೇಳ್ ಕಳ್ಸಿದಂತೆ ಎಲ್ಲಾರ್ಗು? ಹೂ ಕಾಣ್ಗುಂಡಜ್ಜಿ, ಎಲ್ಲಾರು ಬರ್ಲಿ ಹೇಳ್ತೀನಿ. ಹೌದಾ ಲಕ್ಷ್ಮಿ ಅಕ್ಕ, ಏನಂತ ವಿಷಯ ಐತೆ ಎಲ್ರಿಗೂ ಹೇಳೋವಂಥದ್ದು? ಬಾನು, ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ, ಎಲ್ಲರೂ ಬರ್ಲಿ, ಒಬ್ಬೊಬ್ರಿಗೆ ಹೇಳಕ್ಕಾಗಲ್ಲ. ಓ ಸಿದ್ದಪ್ಪ ಬಂದೇನಪ್ಪ. ಬರಲೇಬೇಕಲ್ಲ, ನಾವು ಬರಲಿಲ್ಲ ಅಂತಂದರೆ ಆಮೇಲೆ ನಾವು ಬರದೇ ಇದ್ದಾಗ ಏನೇನೋ ಹೇಳಿ ನಿರ್ಧಾರ ಮಾಡಿಬಿಡೋದು. ಆಮೇಲೆ ನೀವು ಬರಲಿಲ್ಲ ಅಂತ ಗುಬೆ ಕೂರಿಸ್ತಿರಲ್ಲ, ಅದಕ್ಕೆ ಅದೇನು ಮಾಡ್ತಿರೋ ಏನೋ ಊರಾಗೆ ಅಂತನ ನಾವು ಕೇಳೋಣ ಅಂತ ಬಂದ್ವಿ. ಯಾಕೆ ಕರ್ಸಿರೋದು ನಮ್ಮನ್ನೆಲ್ಲನ? ಹೇಳ್ತೀವಿರು, ಎಲ್ಲರೂ ಬರ್ಲಿ, ಇನ್ನೂ ಬರ್ಬೇಕು ಜನ. ಮನೆಗೊಬ್ರು ಬರಕ್ಕೆ ಹೇಳಿದ್ವಿ, ಬರ್ಲಿ. ಒಂದ್ 10 ಜನನಾದ್ರೂ ಇಲ್ಲ ಅಂದ್ರೆ ಹೆಂಗೆ ಎಲ್ಲ ಸಭೆ ಮಾತಾಡೋದಿಲ್ಲಿ. ಅದಕ್ಕೇನೆ ಬಂದಿದೀವಿ. ಲಕ್ಷ್ಮಕ್ಕಯ್ಯ ನಾನು ಬಂದೆ. ಬಂದ್ರ? ಹೌದು ಲಕ್ಷ್ಮಿ ಅಕ್ಕ, ತಿಪ್ಪೆ ಮತ್ತೆ ಸಾಕಮ್ಮ, ಸಿದ್ದಜ್ಜ, ಇದು ಮಹದೇಶ ಮತ್ತೆ ಮಂಗಮ್ಮ ಎಲ್ಲರೂ ಬಂದಿದೀವಿ. ಇನ್ಯಾರು ಬರೋರಿಲ್ಲ. ಶಿವರಿಗೆ ಮಾಡಿ ಅದೇನೋ ಮೀಟಿಂಗು. ಹತ್ಲಾಕ್ ಹೋಗು. ನನ್ನ ಮಗಳಕ್ಕೆ ನಿಂತ್ಕೊಂತಿಯಲ್ಲ. ಅಯ್ಯೋ ಬಿಡು ಸಾಕಮ್ಮ, ಮಗ್ಳಾಗ ನಿಂತ್ಕೊಂಡ್ರೆ ನಿನಗೇನೇನೇನು ಒತ್ಲಿಸ್ತೈತ? ನೀನು ಅತ್ಲಾಗ ಹೋಗು, ನೀನು ಹೆಂಗಸ್ರ ಕಡೆಗೆ ಹೋಗಿ ನಿಂತ್ಕ. ನಿಂತ್ಕೊಂಬದೆ ಅಲ್ಲ, ಹೇಳಿಕೊಂಡ್ ಹೇಳ್ತೀಯ. ಮಹದೇಶ ಆ ಕಡೆಗೆ ಹೋಗು ನೀನು. ಲಸ್ಮಕ್ಕ ಶುರು ಮಾಡ್ಕೇಳಮ್ಮ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಗ್ರಾಮದ ಸದಸ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ನಾನು ಏನೋ ಒಂದು ವಿಷಯ ಹೇಳ್ಬೇಕು ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀನಿ. ಅದೇನು ವಿಷಯ ಅಂದರೆ, ಹೋದ ಸರಿ ನಾನು ಮೀಟಿಂಗ್ ಹೋದಾಗ ಶಿರಾದಲ್ಲಿ ಒಂದು ಮೀಟಿಂಗ್ ಆಯಿತು. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಬಂದಿದ್ದರು. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಗ್ರಾಮ ಪಂಚಾಯತಿಲಿ ಮೂಲ ಸೌಕರ್ಯ ಅಂದರೆ ರಸ್ತೆ, ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲೆ ಚರಂಡಿ ವ್ಯವಸ್ಥೆ, ಆಮೇಲೆ ಕಸ ವಿಲೇವಾರಿ ವ್ಯವಸ್ಥೆ ಎಲ್ಲನ ಅಚ್ಚುಕಟ್ಟಾಗಿದೆಯಾ ಅಂತ ಕೇಳಿದ್ದಾರೆ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಇಲ್ಲ. ಹಾಗೆ ಗ್ರಾಮನ ತುಂಬ ಕಸ ಮುಕ್ತವಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಸ ಇಲ್ದಂಗೆ ಎಲ್ಲನ ಅಚ್ಚುಕಟ್ಟು ಮಾಡಿ ಊರನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರೋದೆ. ಎಲ್ಲ ತಗುನು ಹೇಳ್ತಾರೆ ಊರು ಅಚ್ಚುಕಟ್ಟಾಗಿ ಇಕ್ಕಳ್ರಿ ಅಂತಾನೆ. ಇದನ್ನ ಹೇಳಕ್ಕೆ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿಗೆ ಬರಬೇಕಾಗಿತ್ತಾ? ಅದೇ ಅಪ್ಪ, ನಾನು ಹಂಗೆ ಅಂದ್ಕೊಂಡೆ ಶಂಕರಪ್ಪ ಹೇಳ್ದಂಗೆ. ಏನಾಗಣ್ಣ, ನಮ್ಗೇನು ಗೊತ್ತಿಲ್ವ ಅಚ್ಚುಕಟ್ಟಾಗಿ ಇಕ್ಕೇಬೇಕು ಅಂಬೋದು? ಮೆಂಬರ್ ಆಗಿರೋರು ಅಚ್ಚುಕಟ್ಟು ಮಾಡಿಸ್ಬೇಕು. ಕೂಲಿ ಇಕ್ಕಿ, ಇಲ್ಲಾಂದರೆ ಯಾರನ್ನಾದ್ರೂ ಇಕ್ಕೇಬೇಕು. ಚರಂಡಿಕ್ಕೆ ಅಚ್ಚುಕಟ್ಟು ಮಾಡೋಕ್ಕೆ, ಕಸ ಪಸ ದೇವಸ್ಥಾನದ ಹತ್ರ ಬಿದ್ದಿರೋದು ಅಚ್ಚುಕಟ್ಟು ಮಾಡೋಕ್ಕೆ ಎಲ್ಲನ ದುಡ್ಡು ಕೊಟ್ಟು ಮಾಡಿಸೋದು. ಲೇ ಶಂಕರಪ್ಪ, ಸಿದ್ದಪ್ಪ, ಪೂರ್ತಿ ಹೇಳೋವರೆಗೂ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೊಳ್ರಿ. ಯಾಕಂಗೆ ಮಧ್ಯದಾಗ ಬಾಯಿ ಹಾಕಿ ಎಲ್ಲ ಕೆಡಿಸ್ತೀರಾ? ಸುಮ್ಮನೆ ನಿಂತ್ಕೊಳ್ರಿ. ಹೇಳಮ್ ಲಸ್ಮಕ್ಕ ನೀನು. ಸ್ವಲ್ಪ ತಾಳ್ಮೆಯಿಂದ ನಾ ಹೇಳೋವರೆಗೂ ಸ್ವಲ್ಪ ಸಮಾಧಾನದಿಂದ ನಿಂತ್ಕೊಂಡಿರ್ರಿ. ಮಧ್ಯದಲ್ಲಿ ಮಾತಾಡಬೇಡಿ ದಯವಿಟ್ಟು. ಎಲ್ಲರಿಗೂ ಕೇಳಕಂತ ಇದ್ದೀನಿ ಕೈ ಮುಗ್ದು. ಸರಿ ಆಯ್ತು ಬಿಡೆ ಲಸ್ಮಕ್ಕ, ಯಾರೋ ಏನು ಹೇಳಿದ್ರಂತ ನೀನು ತಲೆ ಕೆಡಿಸ್ಕೋಬೇಡ. ಈಗ ಹೇಳಿದ್ದಾರೆ, ಅದಕ್ಕೆ ಏನು ಮಾಡ್ಬೇಕು ನಾವೆಲ್ಲನ ಹೇಳು. ಅಷ್ಟೇ ಅಲ್ಲ, ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿರೋದು ಅಲ್ಲದೆ ಅವರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಬಂದು ಅಧಿಕಾರಿಗಳು ಎಲ್ಲ ಪರೀಕ್ಷೆ ಮಾಡ್ತಾರಂತೆ, ಹೆಂಗೆ ಇಕ್ಕಳಿದ್ದಾರೆ ಅಂತನ. ಪರೀಕ್ಷೆ ಮಾಡಿ ಒಂದು ಅವರು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಹೋಗಿ ಪರೀಕ್ಷೆ ಮಾಡಿ ಲೆಕ್ಕ ಹಾಕಿ ಯಾರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೋ ಆ ಪಂಚಾಯತಿ ಮೆಂಬರ್ಗಳಿಗೆ ಅತ್ಯುತ್ತಮ ಗ್ರಾಮ ಪಂಚಾಯತಿ ಸದಸ್ಯ ಅಂತನ ಅವಾರ್ಡ್ ಕೊಡ್ತಾರಂತೆ. ಹೌದಾ ಲಕ್ಷ್ಮಿ ಅಕ್ಕ? ಹಾಗಾದ್ರೆ ನಮ್ದು ಊರು ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ನಮ್ದು ಕೆಲಸ ಬಿಡಿ. ಬಾನು ಮುಚ್ಕೊಂಡು ಕೇಳು, ಹೇಳತಕ್ಕನ. ಅವಾಗ್ಲೇನೆ ಹೇಳಿದ್ದು ಅರ್ಥ ಆಗ್ಲಿಲ್ವ? ಪೂರ್ತಿ ಹೇಳೋವರೆಗೂ ಸಮಾಧಾನ ಮಾಡ್ಕೊಂಡಿರ್ರಿ ಅಂತಾನೆ ಮಧ್ಯದಾಗ ಹೇಳ್ದ ಒಂದು ಬಾಯಿ. ಆದ್ದರಿಂದ ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು. ನಮ್ಮೂರನ್ನ ಅಚ್ಚುಕಟ್ಟ ಇಕ್ಕಮಕ್ಕೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮನೆ ಸುತ್ತ, ಆಮೇಲೆ ಊರಿನ ರಸ್ತೆಗಳಾಗಲಿ, ಆಮೇಲೆ ಟ್ಯಾಂಕು, ನಲ್ಲಿ ಎಲ್ಲೆಲ್ಲಿರ್ತಾವೋ ಅಲ್ಲಿ ಯಾವುದೇ ಪೇಪರ್ ಆಗಲಿ, ಕಸ ಆಗಲಿ ಇದ್ದರೆ ಯಾರಿಗೆ ಕಾಣಿಸುತ್ತೆ ಅವರೆಲ್ಲನ ಕ್ಲೀನ್ ಮಾಡಬೇಕು.
ಅದೇ ನಾನು ಕೇಳ್ಕೊಂಬೋದು. ಸ್ಕೂಲು, ಆಮೇಲೆ ಈ ಹಳ್ಳಿ ಕಟ್ಟೆ, ಆಮೇಲೆ ಸೊಸೈಟಿ, ಈ ಪಂಚಾಯಿತಿ, ಇಲ್ಲೆಲ್ಲ ಏನಾದ್ರೂ ಕಸ ಇದ್ರೆ ಎಲ್ಲಾರು ಅಚ್ಚುಕಟ್ಟು ಮಾಡಬೇಕು ಅಂತ ನಾ ಕೇಳ್ಕೊಂತ ಇದ್ದೀನಿ. ಇನ್ನೊಂದು ಯಾವಾಗ ಬರ್ತಾರೋ ಹೇಳಕ್ಕಾಗಲ್ಲ, ಈ ತಿಂಗಳಲ್ಲೇ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಬೇಗ ನಮ್ಮೂರನ್ನ ಸ್ವಚ್ಛ ಮಾಡಬೇಕು ಅಂತ ನಾನು ಎಲ್ಲರೂ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಅಲ್ಲ, ನಾವೆಲ್ಲರೂ ಅಚ್ಚುಕಟ್ಟು ಮಾಡಬೇಕು ಊರನ್ನ, ಪ್ರಶಸ್ತಿ ಮಾತ್ರ ಇವ್ರು ತಗೋಬೇಕು. ಚೆನ್ನಾಗೈತೆ ಪ್ರಶಸ್ತಿ ಬೇಕು ಅಂದರೆ ತಗಮ. ಎಲ್ಲನ ಊರೆಲ್ಲನ ಕಸ ಆಮೇಲೆ ತಟ್ಟಿ ಹಿಡ್ಕೊಂಡು ಗುಡಿಸಿ ಕಸನ ಬಾಚಾಕ್ಲಿ. ನಮ್ಗೆ ಯಾಕೆ ಹೇಳ್ಬೇಕು? ಅಯ್ಯೋ, ನಾವೇನೋ ದೊಡ್ಡ ವಿಷಯ ಹೇಳ್ತಾರೆ ಅಂದರೆ ಕಸ ಗುಡ್ಸೋ ವಿಷಯ ಹೇಳ್ತಾರೆ ಇಲ್ಲಿ. ನೋಡ್ಲಾ ತಿಪ್ಪೆ ಹೆಂಗೈತೆ. ಹಾಂ, ಸರಿಯಾಗಿ ಹೇಳಿದ್ರಿ ಸಾವ್ಕಾರ್ರೆ. ಅಲ್ಲ, ಕಸ ಗುಡಿಸ್ಬೇಕು, ಊರು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂದರೆ ಅದು ಮೆಂಬರ್ ಕೆಲಸ ಮಾಡಲಿ. ಅವರೇನೆ ಒಂದು ಪರ್ಕೆ ಒಂದು ತಟ್ಟಿ ಇಟ್ಕೊಂಡು ನಮ್ಮನ್ಗೆಲ್ಲ ಯಾಕೆ ಹೇಳ್ಬೇಕು? ನಾವ್ಯಾಕೆ ಅಚ್ಚುಕಟ್ಟು ಮಾಡಬೇಕು? ಊರಾಗಿ ರೋಡ್ನಾಗಿರೋದು, ಆಮೇಲೆ ಸ್ಕೂಲ್ ಹತ್ರ ಇರೋದು, ಪಂಚಾಯತಿ ತೆಗಿರೋದೆಲ್ಲ ನಾವ್ಯಾಕೆ ಅಚ್ಚುಕಟ್ಟು ಮಾಡಬೇಕು? ಅವರು ಮಾಡಲಿಲ್ಲ ಅಂದರೆ ದುಡ್ಡು ಕೊಟ್ಟು ಮಾಡಿಸ್ಲಿ ಯಾರ ಕೈಲಾದ್ರೂ. ನಾವ್ಯಾಕೆ ಮಾಡಬೇಕು? ಏನೋ ನಾವು ನಮ್ಮನೆ ಮುಂದೆ ಅಚ್ಚುಕಟ್ಟಾಗಿ ಇಕ್ಕೊಂಡ್ರೆ ಸಾಕು. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಸುಮ್ಮನೆ ಮಾತಾಡೋದಲ್ಲ ಶಂಕರಣ್ಣಯ್ಯ, ಇಂದು ಮುಂದೆ ಯೋಚನೆ ಮಾಡಿ. ನಿಮ್ಮ ಮನೆ ಅಂದಮೇಲೆ ಅದು ನಿಮ್ಮ ಮನೆನೇ, ಇದು ನಿಮ್ಮ ಊರಲ್ವಾ? ನೀವು ಹಂಗಾರೆ ಪಂಚಾಯತಿ ಏನು ಕೇಳಕ್ ಬರಲ್ವಾ? ಸೊಸೈಟಿ ಹತ್ರ ಏನು ತಗೊಳಕ್ ಹೋಗಲ್ವಾ? ಸಿಮೆಣ್ಣೆ ಆಗ್ಲಿ, ಅಕ್ಕಿ ಆಗ್ಲಿ, ಏನಾದ್ರೂ? ಕಣ ಶಂಕರಪ್ಪ, ಸಿದ್ದಪ್ಪ, ಎಲ್ಲರದ್ದು ಜವಾಬ್ದಾರಿ. ನಮ್ಮೂರು ಅಂದಮೇಲೆ ನಮ್ಮೂರು ಅಚ್ಚುಕಟ್ಟಾಗಿ ಇಕ್ಕೆಮಕ್ಕಾಗಿರೋದು. ಇಲ್ಲಿ ಯಾರ್ಯಾರು ಇದ್ದೀರೋ, ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ, ಎಲ್ಲರೂ ಜವಾಬ್ದಾರಿಯಿಂದನ ಅಚ್ಚುಕಟ್ಟು ಮಾಡಬೇಕು. ನೀವೇನು ಹಿಂಗೆ ಮಾತಾಡ್ತಾ ಇದ್ರಲ್ಲ, ದೊಡ್ಡ ಮನುಷ್ಯ ಆದ ತಕ್ಷಣ ನೀವೇನು ಕಸ ಇದು ಹೊಡಿಬಾರ್ದು, ಕ್ಲೀನ್ ಮಾಡಬಾರ್ದು ಅಂತ ಏನು ಇಲ್ಲ. ಊರ ಅಚ್ಚುಕಟ್ಟಾಗಿದ್ರೆ ನಮಗೆ ಒಳ್ಳೇದು, ನಮಗೆ ಗೌರವ. ಅಷ್ಟೇ ಅಲ್ಲ, ಸ್ವಚ್ಛ ಗ್ರಾಮ ಅಂತನೂ ಎಲ್ರಿಗೂ ಅವರು ಅವಾರ್ಡನ್ನು ಕೊಡ್ತಾರೆ, ಸ್ವಚ್ಛ ಗ್ರಾಮ ಅಂತ. ನನಗೊಬ್ಬಳಿಗೆ ಅಲ್ಲ ಕೊಡೋದು. ಇವ್ರಿಗೆಲ್ಲ ಪ್ರಶಸ್ತಿ ಕೊಡಕ್ಕೆ ನಾವು ಕಸ ತಟ್ಟಿ ಹಿಡ್ಕೊಂಡು ಊರು ತುಂಬಾ ಓಡಾಡ್ಬೇಕೇನ? ಸರಿಯಾಗಿ ಹೇಳ್ದೆ ಸಾಕಮ್ಮ, ಅದಕ್ಕೆ ಉತ್ತರ ಕೊಡ್ಲಿ ಇವರು. ಲೇ ಸಾಕಮ್ಮ, ನಿನಗೆ ಬುದ್ಧಿ ಇದ್ದಿದ್ರೆ ಹಿಂಗ್ ಮಾತಾಡ್ತಾ ಇರ್ಲಿಲ್ಲ. ಕಸ ಐತೆ ಅಂದ ತಕ್ಷಣ ಪರ್ಕೆ ಹಿಡ್ಕೊಂಡು ತಟ್ಟಿ ಹಿಡ್ಕೊಂಡು ಊರು ತುಂಬಾ ಓಡಾಡುವಂತ ಅಲ್ಲ. ನಿಮ್ಮ ಮನೆ ಸುತ್ತ ಆಮೇಲೆ ಎಲ್ಲಾದ್ರೂ ಹೋಗ್ತಿರ್ತೀಯಲ್ಲ ನೀರು ಹಿಡಿಯಕ್ಕೆ, ಅಥವಾ ಎಲ್ಲಾದ್ರೂ ರಸ್ತೆ ಓಡಾಡ್ತಿರ್ತೀಯ, ಕಸ ಕಂಡಾಗ ಅಚ್ಚುಕಟ್ಟಾಗಿ ಎತ್ತಿ ಕಸದ ತಟ್ಟಿಗೆ ಹಾಕ್ಬೇಕು ಅಂತಕ್ಕೆ ಅಂತ ಹೇಳಿದ್ದು. ನಾನೊಬ್ಳೆ ಮಾಡೋದ್ರಿಂದ ಯಾವುದು ಆಗಲ್ಲ, ಎಲ್ಲರೂ ಸಹಕಾರ ಕೊಟ್ರೇನೆ ಆಗೋದು ಇದು. ನಾನೊಬ್ಳ ಕೈಲಿ ಆಗುತ್ತಾ ಹೇಳ್ರಿ? ಹೌದು ಕಣ್ಲಸ್ಮಕ್ಕಯ್ಯ, ಒಬ್ರಿಂದ ಯಾವುದು ಆಗಲ್ಲ, ಎಲ್ಲರೂ ಮಾಡಬೇಕು, ಅವಾಗಲೇ ನಮ್ಮೂರು ಚೆನ್ನಾಗಿರೋದು. ನಾನಂತೂ ನೀನು ಹೇಳ್ದಂಗೆ ಎಲ್ಲೇ ಕಸ ಇದ್ರೂ ಅಚ್ಚುಕಟ್ಟಾಗಿ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀನಿ. ಇಲ್ಲ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ತಂದು ಹಾಕ್ತೀನಿ. ಏನೂ ಇಲ್ಲ, ಎಲ್ಲೆಲ್ಲಿ ಮುಖ್ಯವಾಗಿ ದೇವಸ್ಥಾನದ ಹತ್ರ, ಆಮೇಲೆ ಸ್ಕೂಲ್ ಹತ್ರ, ಆಮೇಲೆ ಒಂದು ಯಾವ್ದಾದ್ರು ರಸ್ತೆ ಹತ್ರ, ಅಲ್ಲೆಲ್ಲನ ಒಂದು ಜಾಗನ ಗುರ್ತು ಮಾಡ್ತೀನಿ. ಅಲ್ಲಿ ಯಾವುದೇ ಕಸ ಇದ್ರೂ ತಂದು ಹಾಕ್ರಿ. ಇನ್ನು ಒಂದು ವಾರ ತಕನ ಟೈಮ್ ಇರುತ್ತೆ. ಎಲ್ಲ ತಂದು ಹಾಕಿದ ತಕ್ಷಣ ಕಸನೆಲ್ಲನ ನಾನು ಟ್ಯಾಕ್ಟ್ರಿಲೋ ಗಾಡಿಲೋ ಎಲ್ಲ ಯಾರಿಗಾದ್ರೂ ಹೇಳಿ ಎಲ್ಲಾದ್ರೂ ಊರಿಂದ ಆಚೆಗೆ ಹಾಕಿಸ್ತೀನಿ. ಈ ಅಮ್ಮ ಹೇಳ್ತಾಳೆ, ನಾವೆಲ್ಲ ಕೇಳಬೇಕು. ಸರಿ ಆಯಿತು, ಇಂಥವ್ರನ್ನೆಲ್ಲ ಮೆಂಬರ್ ಮಾಡ್ಯಾರಲ್ಲ ನಮ್ಮೂರವರು. ನಾವು ದೊಡ್ಡ ಮನುಷ್ಯರಾಗಿ ಈ ಅಮ್ಮನ ಮಾತು ಕೇಳ್ಕೊಂಡು ಹೋಗಬೇಕು. ಹೌದು ಕಣೆ ಲಸ್ಮಕ್ಕ, ನೀನು ಹೇಳ್ದಂಗೆ ಎಲ್ಲರೂ ಮಾಡ್ತೀವಿ ನಾವೆಲ್ಲನ. ಏನ್ರಪ್ಪ ತಿಪ್ಪೆ ಮಾತಾಡು. ನಾನೇನು ಮಾತಾಡೋಣ ಗುಂಡಜ್ಜಿ, ದೊಡ್ಡವ್ರು ನೀವಿದ್ದೀರಾ, ಮುಖ್ಯಸ್ಥರು, ಮಾತಾಡ್ರಿ. ನೀವೇನು ಹಂಗೆ ಹೇಳ್ತಿರೋ ಹಂಗೆ. ನಾವೆಲ್ಲ ಯಾವ ಲೆಕ್ಕ ನಿಮಗೆಲ್ಲ? ಭಾಗ್ಯಮ್ಮ ಇಲ್ಲದ್ಲು ಗುಂಡಜ್ಜಿ? ಭಾಗ್ಯಮ್ಗೆ ಯಾಕೋ ತಲೆನೋವಂತೆ, ಅದಕ್ಕೆ ನಾನು ಬರಲ್ಲ. ನೀನು ಹೋಗಿ ಗುಂಡಜ್ಜಿ, ಎಲ್ಲರಿಗೂ ಹೇಳ್ಕೊಂಬಂದೆ. ನಮ್ಮ ಅತ್ತೆ ಬೇರೆ ಐತೆ, ಅಲ್ಲಿ ಒಂದಿಷ್ಟು ಮುಸ್ರೆ ಇದ್ದಾವೆ, ಜಗಳ ಮಾಡುತ್ತೆ, ಅದಕ್ಕೆ ನಾನು ಬರೋಕ್ಕಾಗಲ್ಲ. ನೀವು ಹೋಗಿ ತಿಳ್ಕೊಂಬರ್ರಿ, ನಾನೆಲ್ಲನ ಆಮೇಲೆಲ್ಲ ಕೇಳ್ಕೊಂತೀನಿ ಅಂತ ಹೇಳಿದ್ಲಮ್ಮ. ಹೌದಾ, ಸರಿ ಆಯಿತು. ನಾನು ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಲಕ್ಷ್ಮಿ ಅಕ್ಕ. ಏನು ಅರ್ಥ ಆಯ್ತು? ಏನು ಸುಡ್ಗಾಡು? ನಿಮಗೆ ಅರ್ಥ ಆಗಬೇಕು. ಅಪ್ಪ, ನೀವು ದೊಡ್ಡ ಮನುಷ್ಯ ಆದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಮಕ್ಕಳಾದ್ರೂ ಆಗ್ಲಿ, ಲಸ್ಮಕ್ಕ ಹೇಳ್ತೈತೆ ಅಂದಮೇಲೆ ಎಲ್ಲರೂ ಅದನ್ನ ಪಾಲನೆ ಮಾಡಬೇಕು. ಅದನ್ನೇನು ಒತ್ತಾಯ ಮಾಡಿ ಏನು ಮಾಡಲೇಬೇಕು ಅಂತನ ಯಾರು ಹೇಳ್ತಾ ಇಲ್ಲ. ನಿಮ್ಮ ಜವಾಬ್ದಾರಿ ಅದು ಅಂತ ಹೇಳ್ತಾ ಇರೋದು. ನಾವ್ಯಾಕೆ ಕ್ಲೀನ್ ಮಾಡಬೇಕು? ಮೆಂಬರ್ ಆಗಿಲ್ವೇ? ಊರಿನ ಜನಗಳು ಓಟ್ ಹಾಕಿ ಗೆಲ್ಸಿಲ್ವೇ? ಅವರೇನೇ ಮಾಡಲಿ ಬಿಡ್ರಿ ನಾಗಣ್ಣರೇ. ಗೆಲ್ಸವ್ರೇನ್ಮೇಲೆ ಅಲ್ಲ, ಯತನ ಪ್ರಶಸ್ತಿ ತಮಕ್ಕೆ ಅಥವಾ ಏನಾದ್ರೂ ನಮ್ಮ ಊರಿಗೆ ಯತನ ಹೊಸದು ತಂದರೆ ತಾವು ತಂದ್ವಿ ಅಂತ ಹೇಳ್ಕೊಳಕ್ಕಾಗುತ್ತೆ. ಇಂಥದ್ದೆಲ್ಲನ ತಾವೇ ಮಾಡೋಕ್ಕಾಗಲ್ವೇನೋ? ನಮಗೆಲ್ಲ ಹೇಳೋರ ಬದಲು ಮಾಡ್ತೀನಿ ನಾಗಣ್ಣರೇ, ನಾನೇ ಮಾಡ್ತೀನಿ, ನಾನೇ ಮುಂದೆ ನಿಂತ್ಕೊಂಡು. ಆದ್ರೆ ನನ್ನೊಬ್ಬಳಿಂದ ಯಾವುದು ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಿರೋದು ಅಷ್ಟೇನೆ.
ಇದರಲ್ಲಿ ಯಾರಿಗೂ ಬಲವಂತ ಏನೂ ಇಲ್ಲ. ಮಾಡೋರು ಮಾಡ್ಬೋದು, ಮಾಡದೇ ಇದ್ರೆ ಅವ್ರ ಇಷ್ಟ. ಅವ್ರ ಕರ್ಮನ ಅವರೇ ಅನುಭವಿಸ್ಕೊಂತಾರೆ. ನಮ್ಗೆ ಅದರಿಂದ ಏನೂ ತೊಂದರೆ ಆಗಲ್ಲ. ನಾಗಣ್ಣವ್ರೆ ಹೇಳ್ಬಿಡ್ರಿ ಎಲ್ಲರಿಗೂ. ಹೌದು ಕಣೋ ಸಿದ್ದಪ್ಪ, ಬಲವಂತ ಏನೂ ಇಲ್ಲ, ಏನೋ ಎಲ್ಲರಿಗೂ ಹೇಳ್ಬೇಕು ಈ ವಿಷಯನ ಅಂತಾನ ಇಲ್ಲಿ ನಿಮ್ಮನ್ನೆಲ್ಲ ಕಲೆ ಹಾಕಿದೀವಿ. ವಿಷಯ ಮುಟ್ಸಿದೀವಿ. ಇನ್ನ ಜವಾಬ್ದಾರಿ ತಗೊಂಡು ಊರ ಅಚ್ಚಕಟ್ಟ ಇಕ್ಕಮ್ಮ ಜವಾಬ್ದಾರಿ ಎಲ್ರದು, ನನಗೂ ಸಮೇತ. ಅಯ್ಯೋ ನಾನೇನು ಪಂಚಾಯತಿಗೆ ಏನೋ ಸಭೆ ಕರೆದೇವ್ರಿ ಅಂದ್ರೆ ಇಲ್ಲೇನಾದ್ರೂ ಯಾತನ ಕೊಡ್ತಾರೇನೋ ತಿಂಬಕ್ಕಿ ಅಂತ ಅನ್ಕೊಂಡಿದ್ದೆ ಕಣೆ ಬಾನು. ಇಲ್ಲಿ ನೋಡಿರಿ ಕಸ ಗುಡ್ಸೋ ವಿಷಯ ಹೇಳ್ತಾ ಇದ್ದಾಳೆ ಲಸ್ಮಕ್ಕ. ಅಯ್ಯೋ ಹಿಂಗಂದಿದ್ರೆ ನಾನು ಗೊತ್ತಾನೆ ಇರ್ಲಿಲ್ಲ. ಅಯ್ಯೋ ಸಾಕಂದ ಅಕ್ಕ, ನಿಮ್ಗೆ ಯಾವಾಗ್ಲೂ ತಿನ್ನೋದೇ ಚಿಂತೆ, ಆದ್ರೆ ಊರಿನ ಚಿಂತೆ ಏನೂ ಇಲ್ಲ. ಕಸ ಎಲ್ಲ ಇದ್ರೆ ನಮ್ದು ಊರು ಹಾಳಾಗಿ ಇರುತ್ತೆ, ಚೆನ್ನಾಗೆ ಕಾಣಿಸಲ್ಲ. ನಮ್ದುಗೆ ಅವಾರ್ಡು ಬೇಡವಾ, ಪ್ರಶಸ್ತಿ ಬೇಡವಾ? ಸುಮ್ಮನೆ ಇರು, ಯಾವಾಗ್ಲೂ ತಿನ್ನೋದೇ ಯೋಚನೆ ಮಾಡ್ತಾ ಇರ್ತೀಯಲ್ಲ. ಎಲ್ಲಾದ್ರೂ ಕಸ ಇದ್ರೆ ಲಕ್ಷ್ಮಿ ಅಕ್ಕ ಎಲ್ಲಿ ಗುರ್ತ ಹೇಳಿರ್ತಾರಲ್ಲ ಕಸ ಹಾಕ್ಲಿಕ್ಕೆ, ಅಲ್ಲಿ ತಗೊಂಡೋಗಿ ಹಾಕು, ಗೊತ್ತಾಯ್ತಾ? ನಾನೇ ಕಾಪಿ ಅವಳೆ ಹಾಕ್ಯಂಬ್ಲೇಳು, ನಾನು ಹೋಗ್ತೀನಿ. ನಾನೇನಾದ್ರೂ ತಿಂಡಿ ಪಂಡಿ ಮಾಡಿಸಿರ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿರಿ ಯಾತೂ ಇಲ್ಲ, ಬರೀ ಸುಮ್ಮನೆ ನಿಂತ್ಕೋಬೇಕು ಕಣ್ಣು ಬಾಯಿ ಹಿಡ್ಕೊಂಡು. ನಾನು ಹೋಗ್ತೀನಿ ಮಂತಾಕಿ. ಸರಿ ಆಯ್ತು, ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಂಬಿದ್ದೀನಿ. ಇಲ್ಲಿ ಬಂದು ಇಷ್ಟೊತ್ತು ನಮ್ಮ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಎಲ್ಲರೂ ಹೊರಡಿ ನಿಮ್ಮ ಮನೆಗೆ. ಇವತ್ತು ಹೇಳಿದ ಅರ್ಥ ಆಯ್ತಲ್ಲ, ಕಸ ಎಲ್ಲನ ತಂದು ಆ ಜಾಗ ಗುರ್ತು ಮಾಡುತ್ತೆ ಲಸ್ಮಕ್ಕ, ಅಲ್ಲಿಗೆ ತಂದು ಹಾಕ್ರಿ. ಇಲ್ಲ ತಿಪ್ಪೆ ನಮಗೇನು ಮಾಡಾರು ಮಾಡ್ಕೊಂಬ್ಲಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಲಸ್ಮಕ್ಕಯ್ಯ. ನಾನಂತೂ ಇವತ್ತಿಂದ ಎಲ್ಲೇ ಕಸ ಬಿದ್ದಿದ್ರು ತಿಪ್ಪೆಗೆ ತಗೊಂಡೋಗಿ ಹಾಕ್ತೀನಿ. ಇಲ್ಲ ನೀವೆಲ್ಲಿ ಹೇಳ್ತೀರಾ ಅಲ್ಲಿಗೆ ಹಾಕ್ಬಿಡ್ತೀನಿ. ಸರಿ, ನಾನು ಹೋಗ್ಲಾ? ಆಯ್ತು ಹೋಗಪ್ಪ, ನಿನ್ನಂತ ಮಕ್ಳು ಇರಬೇಕು ಊರಾಗೆ. ಮಕ್ಕ ನಡಿಯಮ್ಮ, ಅಲ್ಲಿ ಎಲ್ಲೆಲ್ಲಿ ಗುರ್ತು ಮಾಡಬೇಕು ಅಂತನ ನೋಡಿ ಗುರ್ತು ಮಾಡೋಣ. ಎಲ್ಲರಿಗೂ ಹೇಳಿದ್ದಾಗೈತೆ. ಅವ್ರ ಮಕ್ಕಳಿಗೆ, ಮನೆಗೆ, ಹೆಂಗಸರಿಗೆ ಎಲ್ಲಾರ ಅವ್ರಿಗೆ ಹೇಳ್ತಾರೆ. ಯಾರನ್ನ ಗೊತ್ತಿಲ್ಲ ಅಂದ್ರೆ ಹೇಳ್ರಿ ನೀವು. ಸರಿ ಬರೀ ನಾಗಣ್ಣರೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.